ನಿನ್ನೆಯ ಒಕ್ಕಲಿಗರ ಸಂಘದ ಸಭೆಯಲ್ಲಿ ಅಧ್ಯಕ್ಷರು ಮತ್ತು ನಿರ್ದೇಶಕರ ನಡುವೆ ಜಟಾಪಟಿ ನಡೆದಿದೆ. ಒಕ್ಕಲಿಗರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಮತ್ತು ನಿರ್ದೇಶಕರ ಮಧ್ಯೆ ನಡೆದಂತಹ ಜಟಾಪಟಿ ಇದು. ನೇಮಕಾತಿಯಲ್ಲಿ ಅಕ್ರಮ ಆಗಿದೆ ಅಂತ ನಿರ್ದೇಶಕರು ಪ್ರಶ್ನೆ ಮಾಡ್ತಾರೆ. ಅಧ್ಯಕ್ಷ ಶ್ರೀನಿವಾಸ್ ಅವರನ್ನು ನೇಮಕಾತಿಯಲ್ಲಿ ಅಕ್ರಮ ಅಂತ ನಿರ್ದೇಶಕ ಪ್ರಶ್ನೆ ಮಾಡ್ತಾರೆ. ಉಮಾಪತಿ ಗೌಡ ಒಕ್ಕಲಿಗರ ಸಂಘದ ಅಧ್ಯಕ್ಷ ಎಲ್ ಶ್ರೀನಿವಾಸ್ಗೆ ತರಾಟೆಗೆ ತೆಗೆದುಕೊಳ್ತಾರೆ. ಅಧ್ಯಕ್ಷರಾಗಿ ನೀವು ತಪ್ಪಿತಸ್ಥರಾಗಿದ್ದೀರಿ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾರೆ ಉಮಾಪತಿ ಗೌಡ. ನೀವೇ ಮೆಡಿಕಲ್ ಕಾಲೇಜಲ್ಲಿ ಅವತ್ತು ನೀವು ಅಧ್ಯಕ್ಷರಾದಾಗ ಅಧ್ಯಕ್ಷರಾಗಿ ಎರಡನೇ ದಿವಸನ 3 ದಿವಸಕ್ಕೂ ನೀವು ಅವತ್ತು ಮೆಡಿಕಲ್ ಕಾಲೇಜಲ್ಲಿ ನಮ್ನೆಲ್ಲಾ ಡೈರೆಕ್ಟರ್ಗಳನ್ನು ಅಲ್ಲಿ ಬೀಗ ಕೂರಿಸ್ಬಿಟ್ರಿ. ನೀವೇ ಖಂಡಿತವಾಗ್ಲೂ ಇವತ್ತು ತೆಗೆದು ನೋಡಿ. ಆಯ್ತಣ್ಣ, ಅದೊಂದಾಯ್ತಣ್ಣ. BIT-ಯಲ್ಲಿ ಏನಾಯ್ತು? BIT-ಯಲ್ಲಿ ನೀವು EC-ಯಲ್ಲೇ ನೀವೇ ತೀರ್ಮಾನ ಬರ್ಸಿದ್ದೀರಾ. ಏನಂತ? ಆಗಿರ್ತಕ್ಕಂತ ಇಂಟರ್ವ್ಯೂ ಲೋಪದಲ್ಲಿ ಡೆಮೋ ಕ್ಲಾಸ್ ಆಗ್ಬೇಕು ಅಂತ ಹೇಳಿ. ಇದುವರೆಗೂ ಡೆಮೋ ಆಗ್ಲಿಲ್ಲ. ಸಂಬಳ ನೀವು ಕೊಟ್ಟಾಯ್ತು, ಒಂದು ಹೆಚ್ಚು ಕಡಿಮೆ 6 ರಿಂದ 7 ತಿಂಗಳು ಮುಗೀತು ಇಲ್ಲಿವರೆಗೂ. ಇಷ್ಟಾದ್ರೂ ಕೂಡ ಇಲ್ಲಿವರೆಗೂ ಡೆಮೋ ಕ್ಲಾಸ್ ಮಾಡಿಲ್ಲ. ಮತ್ತೆ ಯಾವಂತದ್ದು ಕ್ವಾಲಿಟಿ ಎಜುಕೇಶನ್ ನೀವು ಕೊಡ್ತೀವಿ? ನೀವು ನಮಗೆ ದಾರಿ ತೋರಿಸ್ಬೇಕಣ್ಣ, ಒಳ್ಳೆ ದಾರಿ ತೋರಿಸ್ಬೇಕಣ್ಣ. ರೊಟ್ಟಿ ಜಾರಿ ತುಪ್ಪಿತ್ತು ಅಂತ ಮಾತಾಡ್ಕಂತ ಅಂತೇಳಿ ಕಮ್ಮಿ ಆದ್ರೆ ಇದ್ರಲ್ಲ ಕಳಿವೆ ಮಾಡ್ಕೊಂಡು ಕುಂತಿದ್ರಲ್ಲ ಕಿತ್ಲಾಡ್ಕೊಂಡು ನನ್ ಸಾಲ್ದು ನಿಮ್ ಸಾಲ್ದು ಅಂತ ಅವ್ರು ನಾಚಿಕೆ ಆಗ್ತದೆ ದೇವರೇ. ಬೇರೆ ಇದೆ ಸಿರಣ. ನೀವು ಕೆಲವೊಬ್ಬರಿಗೋಸ್ಕರ ನಿಮ್ ಗೌರವ ಕಳ್ಕೊಂಡ್ಬಿಡಿ. ನೀವು ಒಂದು ವಿದ್ಯಾಸಂಸ್ಥೆ ನಡೆಸ್ತೀರಿ ಅಣ್ಣ. ಈಗ ಒಂದು ನಿಮಿಷ ಅಣ್ಣ, ನೀವೊಂದು ವಿದ್ಯಾಸಂಸ್ಥೆ ನಡೆಸ್ತೀರಿ. ರೇಣುಕಾ ಪ್ರಸಾದ್ ಸರ್ ನಡೆಸ್ತಾರೆ, ಪುಟ್ಟಸ್ವಾಮಿ ಅವ್ರು ನಡೆಸ್ತಾರೆ. ನಮ್ಮಲ್ಲಿ 10 ಜನ ಡೈರೆಕ್ಟರ್ ವಿದ್ಯಾಸಂಸ್ಥೆ ನಡೆಸ್ತಾರೆ. ನಿಮ್ ಸ್ಕೂಲ್ ಕಾಲೇಜ್ಗೆ ಯಾಕೆ ಈ ತರದ್ದು ಟೀಚರ್ಗಳನ್ನ ಸೇರಿಸ್ಕೊಡಲ್ಲ? ನಿಮ್ ಕಾಲೇಜ್ಗೆ ಕ್ವಾಲಿಟಿ ಅವ್ರು ಬೇಕು. ಒಕ್ಕಲಿಗರ ಸಂಘಕ್ಕೆ ಈ ತರ ತಪ್ಪಿಗೆ ಸಿಗಾಕೋಬಿಡಿ ಸಿರಣ. ನೀವು ತಪ್ಪು ಮಾಡದೆ ಹೋದ್ರು ನೋಡಿ ಒಂದೇಳ್ತೀನಿ ಕೇಳಿ. ನೋಡಿ ಸಿರಣ, ಆ ಓಡಿ ಅದು ಎಷ್ಟು ಅಪರಾಧ, ಆ ಓಡಿ ನೋಡೋದು ಅಷ್ಟೇ ಅಪರಾಧ. ತಲೆಯಲ್ಲಿ ಇಟ್ಕೊಳ್ಳಿ. ನೀವು ತಪ್ಪು ಮಾಡೋರ್ ಜೊತೆ ಇದ್ರೆ ನೀವು ತಪ್ಪಿತಸ್ಥರೇ. ಕಾನೂನು ಪ್ರಕಾರ ನೀವು ನಮಗೆ ದಾರಿ ತೋರಿಸ್ಬೇಕಣ್ಣ, ಒಳ್ಳೆ ದಾರಿ ತೋರಿಸ್ಬೇಕಣ್ಣ. ರೊಟ್ಟಿ ಜಾರಿ ತುಪ್ಪಿತ್ತು ಅಂತ ಮಾತಾಡ್ಕಂತ ಅಂತೇಳಿ ಕಮ್ಮಿ ಆದ್ರೆ ಇದ್ರಲ್ಲ ಕಳಿವೆ ಮಾಡ್ಕೊಂಡು ಕುಂತಿದ್ರಲ್ಲ ಕಿತ್ಲಾಡ್ಕೊಂಡು ನನ್ ಸಾಲ್ದು ನಿಮ್ ಸಾಲ್ದು ಅಂತ ಅವ್ರು ನಾಚಿಕೆ ಆಗ್ತದೆ ದೇವರೇ. ದಿವಸ ಹಿಂಗಿರಿಲ್ಲ ಬೇಡ, ಇಷ್ಟು ದಿವಸ ಒಕ್ಕಲಿಗರ ಸಂಘದ ಶಿಕ್ಷಣ ಸಂಸ್ಥೆಗಳ ನೇಮಕಾತಿಯಲ್ಲಿ ಅಕ್ರಮ ಆಗಿದೆ. 480 ನೇಮಕಾತಿ ಪ್ರಕ್ರಿಯೆ ತಡೆ ಹಿಡಿಯಬೇಕು ಅಂತ ಉಮಾಪತಿ ಗೌಡ ಆಗ್ರಹಿಸಿದರು. ಹಣ ಪಡೆದು ನೇಮಕಾತಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದರು. 10 ಜನರ ನೇಮಕಕ್ಕೆ ಒಪ್ಪಿಗೆ ಪಡೆದು 40 ಜನರ ನೇಮಕಾತಿ ಆಗ್ತಾ ಇದೆ. ಯಾರು ಸೀಟ್ನಲ್ಲಿ ಕುಳಿತಿರ್ತಾರೆ ಅವರು ರೌಡಿಗಳಿಗೆ ಕುಮ್ಮಕ್ಕು ಕೊಡ್ತಾರೆ. ಸಂಘದ ಅಧ್ಯಕ್ಷರು ಅಸಹಾಯಕರಾಗಿದ್ದಾರೆ ಅಂತ ಉಮಾಪತಿ ಗೌಡ ಆಕ್ರೋಶ ವ್ಯಕ್ತಪಡಿಸಿದರು. ಹಣ ಮಾಡೋದಿಕ್ಕೆ ಬಂದಿದ್ದೇವೆ ಅಂತ ಪದಾಧಿಕಾರಿಗಳು ಹೇಳ್ತಿದ್ದಾರೆ. ಒಕ್ಕಲಿಗರ ಸಂಘದಲ್ಲಿ 900 ಕೋಟಿ ಹಣ ಇದೆ, ಅದು ಉಳಿಯಬೇಕು. ರೌಡಿಗಳು ಸಂಘದ ಒಳಗೆ ಬರೋದು ನಿಲ್ಲಲಿ ಅಂತ ಉಮಾಪತಿ ಗೌಡ ಆಗ್ರಹಿಸಿದ್ದಾರೆ.
ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಭಾರಿ ಭ್ರಷ್ಟಾಚಾರ ಆರೋಪ ಈಗ ಕೇಳಿ ಬಂದಿರುವಂಥದ್ದು. ಸಂಘದ ನಿರ್ದೇಶಕರಾಗಿರುವಂತಹ ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಹಾಗೂ ಕೆಲ ನಿರ್ದೇಶಕರು ಈಗ ಈ ಒಂದು ಆರೋಪವನ್ನು ಮಾಡ್ತಾ ಇರುವಂಥದ್ದು. ನಮ್ಮ ಜೊತೆಗೆ ಉಮಾಪತಿ ಶ್ರೀನಿವಾಸ್ ಗೌಡರು ಇದ್ದಾರೆ. ಏನಾಯಿತು ಮತ್ತು ಸಂಘದಲ್ಲಿ ಏನೇನು ಬೆಳವಣಿಗೆಗಳಾಗ್ತಾ ಐತೆ ಇತ್ತೀಚೆಗೆ? ಈಗಾಗಲೇ ಸಂಘದ ವಿಚಾರವಾಗಿ ಕೆಲವೊಂದಷ್ಟು ನಾವು ಮನವಿನ ಮಾಡ್ಕೊಂಡಿದ್ವಿ ಮಾನ್ಯ ಅಧ್ಯಕ್ಷರ ಹತ್ರ. ಏನಂತ, ನೀವು ಅನಧಿಕೃತವಾಗಿ ಆಯ್ಕೆ ಮಾಡ್ತಕ್ಕಂಥ ಏನು ಎಂಪ್ಲಾಯೀಸ್ಗಳಿದ್ದಾರೆ C&R ರೂಲ್ಸ್ ಪ್ರಕಾರ ಅದು ಆಗ್ತಾಯಿಲ್ಲ ಅಂಥೇಳಿ. ಕೊನೆಗೆ ಇದು ಸುಮಾರು ಒಂದು 5 ರಿಂದ 6 ತಿಂಗಳಿಂದ ನಡ್ಕೊಂಡು ಬರ್ತಾನೆ ಇತ್ತು. ಅಧ್ಯಕ್ಷರು ಅಸಹಾಯಕರೇ ಆದರು. ಯಾವಾಗ ನಿಮಗೆ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಖಜಾಂಚಿಗಳು ಅವ್ಯವಹಾರಕ್ಕೆ ಭಾಳ ಭಾಗಿಯಾದರು, ಇನ್ನು ಕೆಲವೊಬ್ಬ ಪದಾಧಿಕಾರಿಗಳು, ನಾವು ಒಂದು ತೀರ್ಮಾನಕ್ಕೆ ಬಂದ್ವಿ, ಇದನ್ನು ಇಲ್ಲಿಗೆ ಬಿಟ್ಕೊಂಡು ಹೋದರೆ ಸಂಘದಲ್ಲಿ ಇವಾಗ ಒಂದು 900 ಕೋಟಿ ದುಡ್ಡಿದೆ, 900 ಕೋಟಿ ತಿನ್ನೋವರೆಗೂ ಇವ್ರು ಬಿಡಲ್ಲ ಅಂಥೇಳಿ. ಈಗ ಏನು ಮುಖ್ಯವಾಗಿ ಏನು ಅಂದರೆ, ಈಗ ಶಿಕ್ಷಣ ಸಂಸ್ಥೆಗಳಲ್ಲಿ ಕ್ವಾಲಿಟಿ ಶಿಕ್ಷಣ ಕೊಡಬೇಕು ಅಂತ ಆದರೆ ಏನು ಪ್ರಾಧ್ಯಾಪಕರಿರ್ಬೋದು, ಶಿಕ್ಷಕರಿರ್ಬೋದು, ಅವ್ರಿಗೆ ಒಂದು ಗುಣಮಟ್ಟದ ಏನು ಶಿಕ್ಷಣ ಕೊಟ್ಟಾಗ ಮುಂದಿನ ಪೀಳಿಗೆಯ ಸ್ಟೂಡೆಂಟ್ಸ್ಗಳೆಲ್ಲರೂ ಕೂಡ ಒಂದು ಒಳ್ಳೆಯ ದರ್ಜೆಗೆ ಓದಲಿಕ್ಕೆ ಸಾಧ್ಯ ಆಗ್ತದೆ. ಸಮಸ್ಯೆ ಏನಾಗಿದೆ ಅಂದರೆ, ಯಾರು ದುಡ್ಡು ಕೊಡ್ತಾರೆ ಅವ್ರನ್ನ ಆಯ್ಕೆ ಮಾಡ್ತಕ್ಕಂಥದ್ದು, ರೂರಲ್ ಭಾಗದಿಂದ ಬರುವಂಥವ್ರನ್ನ ಆಯ್ಕೆ ಮಾಡದೇ ಇರುವಂಥದ್ದು, ಮತ್ತು ನಿಮಗೆ ಸೆಲೆಕ್ಷನ್ ಕಮಿಟಿ ಒಂದು ಒಪಿನಿಯನ್ ಕೊಟ್ಟರೆ ಇವರು ತೀರ್ಮಾನ ಮಾಡಿ ಆ ಸೆಲೆಕ್ಷನ್ ಕಮಿಟಿನೇ ತಿರ್ಚಿ ಇವರು ಆಯ್ಕೆ ಮಾಡುವಂಥ ಸುಮಾರು ಉದಾಹರಣೆಗಳಿದ್ದಾವೆ. ಈ ಹಿಂದೆ ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ ಏನು ಇಂಜಿನಿಯರಿಂಗ್ ಕಾಲೇಜ್ ಡೆವಲಪ್ಮೆಂಟ್ ಕಮಿಟಿಯ ಅಧ್ಯಕ್ಷರು ಮೀಟಿಂಗಲ್ಲೇ ನಾವು ಮಾತಾಡಿದ್ವಿ. ಏನಂತ, ಯಾರನ್ನ ಈಗ ಒಂದು 40 ರಿಂದ 50 ಜನ ಪ್ರಾಧ್ಯಾಪಕರನ್ನ ತಾವು ತೊಗೊಂಡಿದ್ದೀರಿ, ಅವ್ರದ್ದು ಇಂಟರ್ವ್ಯೂ ಆಗಬೇಕಾಗ್ತದೆ ಅಂತ. 6 ತಿಂಗಳಾಯ್ತು ಇದುವರೆಗೂ ಇಂಟರ್ವ್ಯೂ ಆಗದೆ ನೇರವಾಗಿ ದುಡ್ಡು ತೊಗೊಂಡು ಕೆಲಸ ಕೊಟ್ಟಾಯಿತು. ಈಗ ತಾವು ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅಂದರೆ ಯಾವ ರೀತಿ ಕೊಡ್ತೀರಿ ಸರ್? ಇದು ನಮ್ಮ ಮೊದಲನೇ ವಿಚಾರ. ಎರಡನೇ ವಿಚಾರ ಬಂದು, ಈಗ ಸುಮಾರು 180 ರಿಂದ 480 ಜನನ್ನ ಕೆಲಸಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.